ಗುರುಭ್ಯೋ ನಮಃ. ಇವತ್ತು ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ನನಗೆ. ಯಾಕಂದರೆ ಫಸ್ಟ್ ಡ್ರೀಮ್ ಬಂದು ನಮ್ಮದು ವೆರಿ ಲೆಜೆಂಡ್ರಿ ಡೈರೆಕ್ಟರ್ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಒಂದು ನಿರ್ದೇಶನದಲ್ಲಿ ಒಂದು ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಅವಕಾಶ, ಹಾಗೂ ವಿಧೇಯತೆಯಿಂದ ಪಕ್ಕದಲ್ಲಿ ತನ್ನನ್ನು ತಾನೇ ದನಿಪದ ದಾಸ ಅಂತ ಕರೆದುಕೊಳ್ಳುವ ನಮ್ಮೆಲ್ಲರ ನಾದ ಬ್ರಹ್ಮ ಹಂಸಲೇಖ ಸರ್ ಇವತ್ತು ನಮ್ಮ ಆಡಿಯೋ ಲಾಂಚ್ ಮಾಡ್ತಾ ಇರೋದು ತುಂಬಾ ಪುಣ್ಯ ಸರ್. ನನಗೆ ಇದು ನಿಜವಾಗ್ಲೂ ನನಗೆ ಕನಸು. ನಾನು ನಿಮ್ಮ ಪಕ್ಕದಲ್ಲಿ ಕೂತು ನಾನು ತುಂಬಾ ಹೊತ್ತು ನಾನೇ ಅಂದ್ರೆ ಅಗೈನ್ ಐ ಆಮ್ ಟ್ರೈ ಟು ಕಮ್ ಬ್ಯಾಕ್ ಟು ರಿಯಾಲಿಟಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಕಂಬಳ ಅನ್ನೋದು ನಿಜವಾಗ್ಲೂ ನಮ್ಮ ದಕ್ಷಿಣ ಕನ್ನಡ, ನಾವು ಪ್ರೀತಿಯಿಂದ ತುಳುನಾಡು ಅಂತ ಕರೆಯೋದು, ನಮಗೆಲ್ರಿಗೂ ಒಂದು ಒಂದು ಸಂಸ್ಕೃತಿ, ಅದೊಂದು ನಮಗೊಂದು ಇಮೋಷನ್ ಅದು. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಆಚರಣೆ. ನಿಜವಾಗ್ಲೂ ನಮ್ಮ ವಿಜಯ್ ಕುಮಾರ್ ಕುಡಿಯಲ್ ಬೈಲ್ ಸರ್ ಹೇಳಿದಂಗೆ ಮಂಗಳೂರಿನವರಾಗಿದ್ರು ಕಂಬಳದ ಬಗ್ಗೆ ಅಷ್ಟೊಂದು ಆಳವಾದ ಮಾಹಿತಿ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಬಂದ ಮೇಲೆ ಈ ಸಿನಿಮಾದಲ್ಲಿ ನಾನು ಒಬ್ಬ ತಂತ್ರಜ್ಞ ಅಂತ ಫಿಕ್ಸ್ ಆದ್ಮೇಲೆ ತುಂಬಾ ಅದನ್ನ ಅಧ್ಯಯನ ಮಾಡಿದ್ದೀನಿ ನಾನು. ಹಾಗಾಗಿ ಇದಕ್ಕೆ ಸಂಗೀತದಲ್ಲಿ ತುಂಬಾ ಒಂದು ಮಂಗಳೂರು ಆ ಕಡೆ ಇರುವಂತಹ ಕಲ್ಚರಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನೇ ಬಳಸಿಕೊಂಡು, ಅಲ್ಲಿ ನಮ್ಮ ಹುಲಿವೇಷ ಆಗಿರ್ಬೋದು, ಅದಕ್ಕೆ ಬಳಸುವಂತಹ ಒಂದು ನಾದಸ್ವರಗಳು ಅಥವಾ ಡೋಲು, ಆಮೇಲೆ ಬ್ಯಾಂಡ್ ಸೆಟ್, ಅದರಲ್ಲೂ ಕರುನಾಡ ತಾಯಿಯರದೆಲ್ಲ ನಾವು ಬ್ಯಾಂಡ್ ಇದ್ರಲ್ಲಿ ಯೂಸ್ ಮಾಡಿದ್ದೀವಿ. ಯಾಕಂದ್ರೆ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಹೇಗಂದ್ರೆ ಅಲ್ಲಿ ಒಂದು ಕಂಬಳ ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಲಿಕ್ಕಿತ್ತು ಸರ್. ಯಾಕಂದ್ರೆ ಅಲ್ಲಿ ಎಲ್ಲ ಬ್ಯಾಂಡ್ನವರು ಎಲ್ಲರೂ ಅದನ್ನು ನುಡಿಸ್ತಾರೆ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಬೇಕು ಸರ್, ಯಾಕಂದ್ರೆ ಯುವರ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಫಾರ್ ಅಸ್. And again, I would like to thank all the technicians, mainly director sir and ನಮ್ಮ producer Arun Kumar Todar sir ಹಾಗೂ ವಿನಿತಾ ಮ್ಯಾಮ್. Thank you for supporting the film. And ಆದಿ ಸರ್, ನಿಮ್ಮನ್ನ ಸ್ಕ್ರೀನ್ ಅಲ್ಲಿ ನೋಡೋದು ಡಬಲ್ ಬನಾನ್ಸಾ, ಒಂದು ಗ್ರೇಟೆಸ್ಟ್ ಸರ್ ಎಕ್ಸ್ಪೀರಿಯನ್ಸ್. And yes, I would like to really congratulate ನಮ್ಮ ಇವರು ನನಗೇನೋ ಎಕ್ಸೈಟ್ ಆಗಿದೆ. ಸೊ ಆಲ್ ದ ಆಕ್ಟರ್ಸ್ ಇನ್ ದ ಫಿಲ್ಮ್ ಹು ಹ್ಯಾವ್ ಡನ್ ಈ ಸಾಂಗ್. ಈ ಕಂಬಳದಲ್ಲಿ ನಾವು ಒಂದು 5 ಸಾಂಗ್ ಮಾಡಿದೀವಿ, ತುಂಬಾ ದೊಡ್ಡ ಲಿಸ್ಟ್ ಇದೆ. ಹಾಗಾಗಿ ಅದನ್ನು ನಾನು ಹೇಳ್ತೀನಿ. ಅಂಡ್ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ನಮ್ಮ ಸಿನಿಮಾಕ್ಕೆ ಕನ್ನಡ ಲಿರಿಕ್ಸ್ ಬರೆದಿರುವಂತ ರಘು ಶಾಸ್ತ್ರಿ ಅವರು ಬಂದಿದ್ದಾರೆ. ಪ್ಲೀಸ್ ಕಮ್ ಆನ್ ಸ್ಟೇಜ್. ಸೊ 3 ಸಿನಿಮಾಗಳನ್ನು ನಿರ್ದೇಶಿಸಿದಂತ ರಘು ಶಾಸ್ತ್ರಿ ಅವರು ನಮ್ಮ ಸಿನಿಮಾಗೆ ಲಿರಿಕ್ಸ್ ಬರೆದಿದ್ದಾರೆ ಕನ್ನಡ. ಇದರಲ್ಲಿ ಒಂದು ಸಾಂಗ್ ಬಂದು ನಾವು ಕಂಬಳ ಬರುತ್ತಿದೆ ಅನ್ನುವಂಥ ಸಾಂಗ್ ಅನ್ನ ಕೈಲಾಶ್ ಕೇರ್ ಅವರು ಹಾಡಿದ್ದಾರೆ. ಅದಕ್ಕೆ ತುಳುವಲ್ಲಿ ನಾನು ಮತ್ತು ವಿಸ್ಮಯ ವಿನಾಯಕ್ ಅವರು ಹಾಡಿದ್ದೀವಿ. ಇದಕ್ಕೆ ಲಿರಿಕ್ಸ್ ಅವರು ಕನ್ನಡದಲ್ಲಿ ರಘು ಶಾಸ್ತ್ರಿ ಅವರು ಬರೆದಿದ್ದಾರೆ, ಹಾಗೂ ತುಳುಗೆ ನವೀನ್ ಕುಮಾರ್ ಎಡ್ಮೆಮಾರ್ ಅವರು ಬರೆದಿದ್ದಾರೆ. ಯಾಕಂದ್ರೆ ಇದು ಕಂಬಳ ಬರುತ್ತಿದೆ, ಕಂಬಳಕ್ಕೆ ಯಾವ ತರ ಒಂದು ಪ್ರಿಪರೇಷನ್ಸ್ ನಡೆಯುತ್ತೆ ಅನ್ನೋದನ್ನು ಒಂದು ಸೆಲೆಬ್ರೇಷನ್ ತರ, ಒಂದು ಆಂಟಿಸಿಪೇಷನ್ ಅಲ್ಲಿ ಮಾಡಿರುವಂತ ಸಾಂಗು. ಇನ್ನೊಂದು ಸಾಂಗ್ ಅನ್ನು ನಮ್ಮ ಪ್ರೊಡ್ಯೂಸರ್ ಅರುಣ್ ರೈ ತೋಡಾರ್ ಅವರು ತುಂಬಾನೇ ಇದು ಮಾಡಿ ನನಗೆ ಮಂಗ್ಲಿಯವರೇ ಹಾಡ್ಬೇಕು ಇದನ್ನ ಹೇಳಿ, ಐ ವುಡ್ ಲೈಕ್ ಟು ಅಗೇನ್ ಟೆಲ್ ದಿಸ್ ಪ್ರೌಡ್ಲಿ ದಟ್ ಮಂಗ್ಲಿ ಅವರನ್ನ ಫಸ್ಟ್ ಟೈಮ್ ತುಳು ಸಾಂಗ್ ನಾವು ಹಾಡಿಸ್ತಾ ಇದ್ದೀವಿ ಇದರಲ್ಲಿ. ಹಾಗಾಗಿ ಪನಿ ಪನಿ ಅಂತ ಒಂದು ತುಳು ಮತ್ತು ಕನ್ನಡ ಸಾಂಗ್ ಅವತರಣಿಕೆಯನ್ನು ನಮ್ಮ ಮಂಗ್ಲಿ ಅವರು ಹಾಡಿದ್ದಾರೆ. ಇದಕ್ಕೆ ನಮ್ಮ ಕೆ ಪೇಜಾವರ್ ಸರ್ ಅವರು ತುಳು ಲಿರಿಕ್ಸ್ ಬರೆದಿದ್ದಾರೆ, ಹಾಗೂ ಕನ್ನಡಕ್ಕೆ ಅಗೇನ್ ರಘು ಶಾಸ್ತ್ರಿ ಅವರು ಬರೆದಿದ್ದಾರೆ. ಇನ್ನೊಂದು ಸಾಂಗ್ ಎರುಬಂಡೆ ಅಂತ ನೀವು ಕೇಳಿದಿರಿ. ಈಗ ತುಳುವಲ್ಲಿ ಫೋಕ್ ಸಂಗೀತದ ಬಗ್ಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡಿರುವಂತಹ ಮಹಿಮ್ ರಾಮದಾಸ್ ಅವರು ಇದನ್ನ ಹಾಡಿದ್ದಾರೆ. ಹಾಗೂ ಇದಕ್ಕೆ ನಾವು ಮಂಗಳೂರಲ್ಲಿರುವಂತಹ ತುಂಬಾ ಒಂದು ನ್ಯಾಚುರಲ್ ಅಲ್ಲಿರುವಂತಹ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಬಳಸಿಕೊಂಡು ಒಂದು ಓಪನ್ ಏರ್ ಥಿಯೇಟರ್ ಅಲ್ಲಿ ಸ್ಟುಡಿಯೋ ಸೆಟಪ್ ಮಾಡಿ ಆ ತರ ಒಂದು ಲೈವ್ ಅಲ್ಲಿ ಮಾಡಿದ್ದೆ ಸರ್. ಹೌದು, ಮಂಗಳೂರಲ್ಲಿ. ಸೊ ದಟ್ ವಾಸ್ ಅ ವೆರಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಇದಕ್ಕೂ ಕೆ ಪೈಜರ್ ಅವರು ಬರೆದಿದ್ದಾರೆ, ಅಂಡ್ ಅಗೇನ್ ಕನ್ನಡಕ್ಕೆ ರಘು ಶಾಸ್ತ್ರಿ ಅವರು ಬರೆದಿದ್ದಾರೆ. ಇನ್ನೊಂದು ಹೇ ತುಳುವ ಅನ್ನುವಂಥ ಸಾಂಗ್, ಇದನ್ನು ನಮ್ಮ ಸಾಹಿತ್ಯ ಬಂದು ವಿಜಯ್ ಕುಮಾರ್ ಕುಡಿಯಲ್ ಬೈಲ್ ಸರೇ ಬರೆದಿದ್ದಾರೆ. ಇದಕ್ಕೆ ಕನ್ನಡವನ್ನು ವ್ಯಾಸರಾಜ್ ಸೋಸಲೆ ಮತ್ತು ಸಂತೋಷ್ ವೆಂಕಿ ಅವರು ಹಾಡಿದ್ದಾರೆ. ತುಳುವನ್ನು ನಾನೇ ಹಾಡಿದ್ದೀನಿ, ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ಹಾಗೂ ಡೈರೆಕ್ಟರ್ ಸರ್ ವಿಜಯನ ಹೌದೌದು ಸರ್ ಅದನ್ನು ನನ್ನ ಹತ್ರನೇ ಹಾಡಬೇಕು ಅಂತ ಹೇಳಿದ್ರು. ದೆನ್ ಇನ್ನೊಂದು ಡ್ಯುಯೆಟ್ ಸಾಂಗ್ ಮಾಡಿದೀವಿ. ಡ್ಯುಯೆಟ್ ಸಾಂಗಿಗೆ ನಮ್ಮ ಶಶಿರಾಜ್ ಕಾವೂರ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ವರಾಹ ರೂಪಂ ಅದ್ರ ಫೇಮಸ್, ಕನ್ನಡ ಹಿಂದಿ ಇದು ತುಳು ಎರಡಕ್ಕೂ ಅವರೇ ಬರೆದಿದ್ದಾರೆ. ಸಿಂಗರ್ ಬಂದು ನಕುಲ್ ಅಭ್ಯಂಕರ್ ಹಾಗೂ ಸುಪ್ರಿಯಾ ರಾಮ್. ಸೊ ಐ ಆಮ್ ರಿಯಲಿ
ಥ್ಯಾಂಕ್ ಯು ಸರ್, ಥ್ಯಾಂಕ್ಫುಲ್ ಟು ಯು. ನನಗೆ ಜಾಸ್ತಿ ಗುರುಗಳ ಪಕ್ಕದಲ್ಲಿ ಕೂತಿರೋದ್ರಿಂದ ಮಾತಾಡಕ್ಕೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಕುಡ್ಲಾ, ನೀವು ಒಂದ್ಸಲ ಇಲ್ಲಿಗೆ ಬಂದ್ರೆ, ಯಾಕಂದ್ರೆ ಯು ಹ್ಯಾವ್ ಡನ್ ಅ ರಿಯಲಿ ಗ್ರೇಟ್ ಜಾಬ್. ಪ್ಲೀಸ್ ಎದ್ದು ನಿಂತು ಒಂದ್ಸಲ ಇಲ್ಲಿಗೆ ಬನ್ನಿ ವೇದಿಕೆಗೆ, ಯಾಕಂದ್ರೆ ಎವ್ರಿ ಒನ್ ಕಮ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಎಸ್. ಇವರು ಕಂಬಳದಲ್ಲಿ ಸರ್ ಹೇಳ್ದಂಗೆ ಮನುಷ್ಯರನ್ನ ಅರೇಂಜ್ ಮಾಡ್ಬೋದು, ಕೋಣಗಳನ್ನ ಅರೇಂಜ್ ಮಾಡೋದು ತುಂಬಾ ಕಷ್ಟ. ಬಟ್ ಹಾಗೆ ಅಂತ ಅಗೇನ್ ಇಟ್ ಇಸ್ ವೆರಿ 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 ಬಿಗ್ ಪ್ರೊಡಕ್ಷನ್. ಹಾಗಾಗಿರೋದ್ರಿಂದ ತುಂಬಾ ಕಷ್ಟಪಟ್ಟು ಎಲ್ಲಾನ ಅರೇಂಜ್ ಮಾಡಿದ್ದಾರೆ. ಅಂಡ್ ಅಗೇನ್ ನಮ್ಮ ಕುಮಾರ್ ಸರ್ ಇದ್ದಾರೆ, ಈಸ್ ಡನ್ ಅ ವಂಡರ್ಫುಲ್. ಕುಮಾರ್ ಸರ್ ಹೋದ್ರಾ? ಓಕೆ, ಈಸ್ ಡನ್ ದ DTS ಮಿಕ್ಸಿಂಗ್. ಅಂಡ್ ಎಡಿಟರ್ ಶ್ರೀನಿವಾಸ್ ಬಾಬು ಸರ್ ಇದ್ದಾರೆ. ಅಂಡ್ ಇವು ನಮ್ಮೆಲ್ಲರ ಒಂದು ಪ್ರಾಮಾಣಿಕ ಪ್ರಯತ್ನ ಇಸ್ ಕಂಬಳ. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಾಧ್ಯಮ ಮಿತ್ರರು ಯಾವತ್ತೂ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ದಯವಿಟ್ಟು ಇದು ಸಿನಿಮಾಗೂ ಮಾಡಿ. ಅಂಡ್ 27ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್.